₹3 ಶಾಕ್ ಇವತ್ತು ಬೆಳಗಿನಿಂದಲೇ ಸಿಗ್ತಾ ಇದೆ ಪರ್ ಲೀಟರ್ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ. ಹೀಗೆ ದರ ಏರಿಕೆ ಮಾಡಿದ್ರೆ ನಾವು ಹೇಗ್ರಿ ಜೀವನ ಮಾಡೋದು ಅಂತ ಜನ ಕೇಳ್ತಾ ಇದ್ದಾರೆ. ಬೆಲೆ ಏರಿಕೆಗೆ ರಾಯಚೂರು ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಮೋದಿ ಸರ್ಕಾರದ ನೀತಿ ನಿರೂಪಣೆಗಳ ಬಗ್ಗೆ ಕೂಡ ಪ್ರಶ್ನೆಯನ್ನ ಎತ್ತಿದ್ದಾರೆ. ಭಾಳ ತೊಂದರೆ ಆಗಿದೆ ಸರ್. ನಮಗೆ ಕೂಲಿಗೆ ಹೋಗೋರಿಗೆ ಪೇಮೆಂಟು ಸರಿಗೆ ಆಗ್ತಾಯಿಲ್ಲ, ಕಾಂಪಿಟೇಷನ್ ಆಗಿದೆ. ಕೆಲಸಗಾರರಿಗೆ ವರ್ಕೌಟ್ ಆಗ್ತಾ ಇಲ್ಲ ಸರ್, ಜಾಸ್ತಿ ಆಗಿದೆ. ನೋಡ್ಬೇಕು ಸರ್ಕಾರ ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಸ್ವಲ್ಪ ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ ಸರ್. ಜಾಸ್ತಿ ಒಮ್ಮೆಲೆ ₹5 ಲೀಟ್ರಿಗೆ ಏರಿಸಿದರೆ ಭಾಳ ತೊಂದರೆ ಆಗ್ತಾಯಿದೆ ಸರ್. ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ, ಸ್ವಲ್ಪ ಗಮನವಿಟ್ಟು ಕೇಂದ್ರ ಸರ್ಕಾರಕ್ಕೆ ಇದು ಮನವಿ ಮಾಡ್ಕೊಂಡು ಅದು ಏನಾದರೂ ಸರಿಪಡಿಸ್ಬೇಕಂತೇಳಿ ಮನವಿ ಮಾಡ್ತೀವಿ ಸರ್. ಸಾರ್ವಜನಿಕ ಸರ್ ಎಲ್ಲ ಜಾಸ್ತಿ, ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಮಿಡಲ್ ಕ್ಲಾಸ್ ಅವರು ಬದುಕಬೇಕಂದ್ರೆ ತುಂಬ ಕಷ್ಟ ಆಗ್ತದೆ. ಏನು ಸ್ವಲ್ಪ ಅರ್ಥ ಮಾಡಿಕೊಂಡು ನೋಡ್ಕೋಬೇಕು ಸರ್ ಅಷ್ಟು. ಇಲ್ಲ ಸರ್, ಇದು ಕೇಂದ್ರ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ, ಅದಕ್ಕೆ ನಾವೆಲ್ಲರೂ ಬೆಂಬಲ ಇದು ಮಾಡಬೇಕಂತ, ನಮ್ಮ ದೇಶ ಹಿತಕ್ಕಾಗಿ ಬೆಂಬಲ ಇದು ಹಿತಕ್ಕೋಸ್ಕರ ನಿಂದಿರ್ಬೇಕಂತ ನಾವು ಹೇಳ್ಕೊಂತೀವಿ. ಇದು